Hi, I'm Geetishri. I have scored 88% in board exams. Physics I have scored 79, Chemistry 86, Maths 90 and Computer Science 99. Almost ಇಷ್ಟು ಪರ್ಸೆಂಟೇಜ್ ತಗೋಕೆ ಏನು ಕಾರಣ ಇರ್ಬೋದು ಇಲ್ಲಿರೋ ಫ್ಯಾಕಲ್ಟೀಸ್ ಆಗಲಿ ಇಲ್ಲ ಟೀಚ್ ಮಾಡ್ತಾರೋ ಟೀಚರ್ಸ್ ಆಗಲಿ ಇಲ್ಲಿ ಕೊಡ್ತಾರೋ ಮಾಕ್ ಟೆಸ್ಟ್ ಆಗಲಿ ಇದರಿಂದ ಕೂಡ ಬಂದಿರುತ್ತೆ. ಬಿಕಾಸ್ ಇಲ್ಲಿ ಕೊಡ್ತಾರೋ ಪ್ರತಿಯೊಂದು ಮಾಕ್ ಟೆಸ್ಟ್ ಕೂಡ ಹೇಗಿರುತ್ತೆ ಅಂದರೆ ನಮಗೆ ಪ್ರೀ ಯೂನಿವರ್ಸಿಟಿಲಿ ಬೋರ್ಡ್ ಎಕ್ಸಾಮಲ್ಲಿ ಹೇಗೆ ಕೊಡ್ತಾರೋ ಅದೇ ರೀತಿ ಇದು ಕೊಡ್ತಾರೆ. ಬಿಕಾಸ್ ಹೇಗೆ ಅಂದರೆ ಅಲ್ಲಿ ಟ್ಯೂಷನ್ಸ್ ಅಂದರೆ ಹೇಗೆ ಈಸಿಯಾಗಿ ಕೊಟ್ಬಿಡ್ತಾರೆ, ಇಲ್ಲೇನು ಚಾಪ್ಟರ್ಸ್ ಮಾಡ್ತಾರೆ ಅದೇ ಥರ ಚಾನ್ಸೇ ಇಲ್ಲ. ಬಿಕಾಸ್ ಪ್ರೀ ಯೂನಿವರ್ಸಿಟಿ ಹೇಗೆ ಕೊಡ್ತಾರೆ ಅದೇ ರೀತಿ ಕೊಡೋದ್ರಿಂದ ಏನಾಗುತ್ತೆ ದ ವೇ ಆಫ್ ರೈಟಿಂಗ್ ಆ್ಯಂಡ್ ದ ವೇ ಆಫ್ ಕಂಪ್ಲೀಟಿಂಗ್ ದ ಆನ್ಸರ್ಸ್ ಆಲ್ಸೋ ಡಿಪೆಂಡ್ಸ್. ಇಲ್ಲಿ ನಾವು ಮಾರ್ಕ್ಸ್ ಹೇಗೆ ತೆಗಿತೀವಿ ಅಂತ ಕೂಡ ಟ್ರ್ಯಾಕ್ ಮಾಡ್ತಾರೆ ಟೀಚರ್ಸ್. ಬಿಕಾಸ್ ಇವಾಗ ಕಮ್ಮಿ ತೆಗ್ದಿದ್ರೆ ನೆಕ್ಸ್ಟ್ ಟೈಮ್ ವಿ ಹ್ಯಾವ್ ಟು ಇಂಪ್ರೂವ್ ಇಟ್ ಬಿಡೋದಿಲ್ಲ. ಅದು ಈವನ್ ಇಲ್ಲಿ ಟ್ಯೂಷನ್ ಹೇಗೆ ಅಂತಂದರೆ ಟೀಚರ್ಸ್ ಆಗಲಿ ನಮ್ಗೆ ಹೇಗೆ ಡೌಟ್ಸ್ನ ಕ್ಲಿಯರ್ ಮಾಡಬೇಕಾಗಲಿ ಪ್ರತಿಯೊಂದು ಕೂಡ ಎಕ್ಸಲೆಂಟ್. ಅವ್ರು ಏನೇ ಕೇಳಿದ ತಕ್ಷಣ ಕೂಡ ನಮ್ಗೆ ಹೇಳ್ಕೊಡ್ತಾರೆ. ಮತ್ತು ಮಾಕ್ ಟೆಸ್ಟ್ಗಳಾಗಲಿ CET ವೈಸ್ ಆಗಲಿ ಮತ್ತು ಬೋರ್ಡ್ ಎಕ್ಸಾಮ್ಸ್ ಆಗಲಿ ಪ್ರತಿಯೊಂದಿಗೂ ಕೂಡ ನಮಗೆ ಕಷ್ಟದಾಗಲಿ ಈಸಿ ಆಗಲಿ ಮಿಡ್ ಮಾಡ್ರೇಟ್ ಆಗಲಿ ಪ್ರತಿಯೊಂದರ ರೀತಿ ಕ್ವಶನ್ಸ್ ಕೂಡ ಕೊಟ್ಟಿರ್ತಾರೆ. ಇದರಿಂದ ಹೇಗೆ ಅಂದರೆ ನಮಗೆ ಫೇಸ್ ಮಾಡೋದು ಗೊತ್ತಾಗುತ್ತೆ, ಕಷ್ಟವಾದ ಕ್ವಶನ್ ಹೇಗೆ ಫೇಸ್ ಮಾಡಬೇಕು, ಈಸಿ ಅಥವಾ ಮಾಡ್ರೇಟ್ ಮತ್ತು ಟೈಮ್ ಮ್ಯಾನೇಜ್ ಮಾಡಿ ಕೂಡ ಹೇಳ್ಕೊಡ್ತಾರೆ. ಇನ್ CET ಡಿಪೆಂಡ್ಸ್ ಆನ್ ದ ಟೈಮ್ ಮ್ಯಾನೇಜ್ಮೆಂಟ್ ಇಟ್ ಸೆಲ್ಫ್. ಬಿಕಾಸ್ 1 minute ನಾವು ಒಂದು ಕ್ವಶನ್ ಅಟೆಂಡ್ ಮಾಡಬೇಕು. ಮತ್ತು ಅಕಸ್ಮಾತ್ ಆಗಿಲ್ಲ ಅಂದರೆ ಕೆಲವೊಂದು ಕ್ವಶನ್ಸ್ ಫ್ಯೂ ಸೆಕೆಂಡ್ಸಲ್ಲೇ ಮುಗಿದೋಗುತ್ತೆ. ಸೊ ಇನ್ನೊಂದು ಕ್ವಶನ್ಸ್ಗೆ ನಾವು ಅದನ್ನು ಮುಗಿಸ್ಕೋಬೋದು ಅಂತ. ಈಗ ಬೋರ್ಡ್ ವೈಸ್ ಅಂತ ಬಂದರೆ ದೇ ಮೇಡ್ ಅಸ್ ಕಂಪ್ಲೀಟ್ಲಿ ಗುಡ್ ಬಿಕಾಸ್ ಹೇಳ್ಕೊಡೋದು ರೀತಿಯಾಗಲಿ ಎವ್ರಿಥಿಂಗ್. ಆ್ಯಂಡ್ CET ವೈಸ್ ದೇ ಥಾಟ್ ಆ್ಯಂಡ್ ಗಿವ್ ಅಸ್ ಕಂಪ್ಲೀಟ್ ಟ್ರಿಕ್ಸ್ ಆ್ಯಂಡ್ ಆಲ್. ಪ್ರತಿ ಸಲ ವರ್ಕ್ಶೀಟ್ಸ್ ಕೊಡ್ತಾ ಇದ್ರು, ಬುಕ್ಸ್ ಆಗಲಿ ಏನೇ ಆಗಲಿ ಕಂಪ್ಲೀಟ್ಲಿ ಅದರಿಂದ ನಮಗೆ ಕಂಪ್ಲೀಟಾಗಿ ಹೆಲ್ಪ್ ಆಯಿತು. CET ಕ್ವಶನ್ಸ್ನ ಸಾಲ್ವ್ ಮಾಡೋದಕ್ಕೆ ಆಗಲಿ ಏನೇ ಆಗಲಿ ನಮ್ಗೆ ಕಷ್ಟ ಆಗಲಿಲ್ಲ. ಬಿಕಾಸ್ ಬೋರ್ಡ್ ಎಕ್ಸಾಮ್ಸಲ್ಲಿ ಅದು ನ್ಯೂ ಥರ ಅನಿಸಿಲ್ಲ ಎಕ್ಸಾಮ್ಸ್ನ ನಾವು ಫೇಸ್ ಮಾಡಬೇಕಾದ್ರೆ. ಬಿಕಾಸ್ ಮಾಕ್ ಟೆಸ್ಟಲ್ಲಿ ಅದೇ ರೀತಿ ಕೊಡ್ತಾ ಇರೋದ್ರಿಂದ ನಮ್ಗೆ ಯಾವುದೇ ಆಗಲಿ CET ಎಕ್ಸಾಮ್ಸ್ ಆಗಲಿ ಡಿಫರೆಂಟ್ ಆಗಲಿಲ್ಲ. ಈ ರೀತಿ ಕೊಡೋದ್ರಿಂದ ನಮಗೆ ಕಂಪ್ಲೀಟ್ ಈಸಿ ಆಯಿತು ಬೋರ್ಡ್ ಎಕ್ಸಾಮ್ ಆಗಲಿ CET ಎಕ್ಸಾಮ್ ಆಗಲಿ. ಇಟ್ ಕಮ್ಸ್ ಟು ಫ್ಯಾಕಲ್ಟೀಸ್ ಆಲ್ಸೋ ದ ಟ್ರ್ಯಾಕಿಂಗ್ ಅವರ್ ಅಟೆಂಡೆನ್ಸ್, ದ ವೇ ಆಫ್ ಮಾರ್ಕ್ಸ್ ಆಲ್ಸೋ. ಆ್ಯಂಡ್ ಮಂತ್ ಎಂಡ್ ವಿ ವರ್ ಹ್ಯಾವಿಂಗ್ ಅ PTMs ಆಲ್ಸೋ. ಸೊ ದೇ ಯೂಸ್ ಟು ಸೇ ಅವರ್ ಮಾರ್ಕ್ಸ್ ಟು ದ ಪೇರೆಂಟ್ಸ್. ಸೊ ಹೇಗೆ ಗೈಡ್ ಮಾಡಬೇಕು ನೆಕ್ಸ್ಟ್ ಮಕ್ಕಳಿಗೆ ಹೇಗೆ ಏನು ಮಾಡಬೇಕು ಅನ್ನೋದು ಕೂಡ Tribal T Academy ಹೇಳ್ಕೊಟ್ಟಿತ್ತು. So I thank for Tribal T Academy, Savin sir and teachers and other non-teaching staffs also and my parents also. Thank you.